ಬಣ್ಣ ಆಕಾಶ ಕಲರ್ ಇದೆ, ಅದು ನಾನು ಕೂಡ ನನ್ನ ಕಲರ್ ಅದೇ ಕಲರ್ ತಗೊಂಡಿದ್ದೀನಿ. ಭಾಳ ಜನ ಅಂತಾರೆ ಕೃಷ್ಣ ಕಲರ್ ತಗೊಂಡಿದ್ದೆ ಅಂತ. ಹೌದು, ನಾನು ಮೀರಾಬಾಯಿ ಇದ್ದಾಗ, ಮೀರಾಬಾಯಿ ಅಂದ್ರೆ ಒಂದೇ ದೇವರನ್ನ ಹೇಳ್ತೀವಿ, ಅದು ಮಗು ಆಧಾಪಾರನ ಯಾರೇನು ಹೇಳ್ತೀವಿ, ನಂಬಿಕೆ ಎಲ್ಲರ ದೊಡ್ಡದು. ಹಾಗಾಗಿ ಭಗವಾನ್ ಕೃಷ್ಣನ ನೀಲಿ ಬಣ್ಣ ಅಂತ ಹೇಳಿ ಯಾಕೆ ಕರೀತಾರೆ ಅಂತಂದ್ರೆ, ಭಗವಾನ್ ಕೃಷ್ಣನಿಗೆ ಪೂತನೆ ಬಾಲ್ಯದಲ್ಲಿ ಶಿಶುರುವಾಗಿ ವಿಷದ ಹಾಲನ್ನ ಕುಡಿಸಿದ್ರು. ವಿಷದ ಹಾಲನ್ನು ಕುಡಿಸಿದಾಗ ಇಡೀ ಕೃಷ್ಣನ ದೇಹವೆಲ್ಲ ಏನಾಯ್ತು ಅಂದ್ರೆ ಬೆಳೆದು ಹೋಗಿ ನೀಲಿ ಆಯ್ತು. ಬೆಳಿ ಹೋಗಿ ನೀಲಿಯಾಗಿ ಹೆಂಗಂತಾರೆ, ನಾವು ಶಿವನಿಗೆ ವಿಷಕಂಠ ನೀಲಕಂಠ, ಹಾಗೆ ಕೃಷ್ಣನ ಆಕಾರ ಕೂಡ ಏನಾಯ್ತು ನೀಲಿ ಆಕಾರವಾಯಿತು. ಹಾಗಾಗಿ ಮತ್ತೊಂದು ಕಡೆ ಇನ್ನೊಂದು ದೃಷ್ಟಾಂತ ಇದೆ ಅಂದ್ರೆ, ಇಡೀ ಆಕಾಶವೇ ಕೃಷ್ಣಮಯವಾಗಿತ್ತು. ಹಾಗಾಗಿ ಇಡೀ ಆಕಾಶವಾದ ಏನು ಪ್ರಕರಣ ಆಕಾಶದ ಬಣ್ಣ ಇದೆಯಲ್ಲ, ಅದು ಕೂಡ ಕೃಷ್ಣನಿಗೆ ನೀಲಿ ಆಕಾರ ಅಂತ ಹೇಳಿ ಕೂಡ ಕರೀತಾರೆ. ಈಗ ಅದ್ಭುತವಾದಂತ ಘಟನೆಗಳು ಭಗವಾನ್ ಶ್ರೀಕೃಷ್ಣನ ಹತ್ತಿರ ನಾವು ಕಾಣ್ತೇವೆ. ಹೀಗೆ ಭಗವಾನ್ ಕೃಷ್ಣನಿಗೆ ಕಂಸ ಏನ್ ಮಾಡಿದ ಅಂದ್ರೆ, ಮೇಲಿನ ಮೇಲೆ ಮೇಲಿನ ಮೇಲೆ ಕಾಟವನ್ನು ಕೊಡ್ತಾ ಇದ್ದ, ಹಿಂಸೆವನ್ನು ಕೊಡ್ತಾ ಇದ್ದ. ಹಿಂಸೆ ಕೊಟ್ಕೋತಾ ಇವಾಗ ಕಂಸ ಹೋದರೆ ಅಲ್ಲಿ ಭಗವಾನ್ ಕೃಷ್ಣ ಏನ್ ಮಾಡ್ದ, ಒಂದು 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 ತಮ್ಮ ಪವಾಡಗಳು, ಲೀಲೆಗಳು, ಚಮತ್ಕಾರಗಳು ಈ ಭೂಲೋಕಕ್ಕೆ ತೋರಿಸುತ್ತಾ ಬಂದು ಮುಂದೆ ಹೀಗೆ ಜೀವನವನ್ನು ನಡೀತದೆ. ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ಗೋಕುಲ ತಾವೆಲ್ಲರೂ ಮುದ್ದಾದ ಮಕ್ಕಳು, ನಾನು ಬಹಳ ಖುಷಿ ಅನಿಸ್ತೀವಿ ಕೂಡ ಏನಾದ್ರು ಮುದ್ದಾದ ಮಕ್ಕಳು ಬಹಳ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಹಾಗಾಗಿ ನಾಳಿನ ಕಾರ್ಯಕ್ರಮದಲ್ಲಿ ಗೋಕುಲದ ಬಗ್ಗೆ ಮಾತುಗಳಿದ್ದೇನೆ. ನಾಳೆ ಏನು ಕಾರ್ಯಕ್ರಮ ಹೇಳ್ತೀನಿ ಅಂದ್ರೆ, ಕೃಷ್ಣ ಜನ್ಮಾಷ್ಟಮಿ ದಿವಸ ತೊಟ್ಟಲು ಕಾರ್ಯಕ್ರಮ ಇರ್ತಾರೆ. ಹಾಗಾಗಿ ನಾಳೆಗೆ ಕೃಷ್ಣನ ತೊಟ್ಟಲು ಕಾರ್ಯಕ್ರಮ ಇದೆ. ನಾಳಿನ ಪ್ರವಚನದಲ್ಲಿ ಕೃಷ್ಣನಿಗೆ ಹೆಂಗೆ ತೊಟ್ಟಲು ಇರ್ತಾರೆ, ಯಾವ ಹಾಡು ಹಾಡ್ತಾರೆ, ಅವ್ರ ಗುರುಗಳು ಹೆಂಗೆ ಭಿಕ್ಷೆ ಕೊಡ್ತಾರೆ ಎಂಬುದನ್ನು ನಾಳಿನ ಘಟನೆಯಲ್ಲಿ ಹೇಳ್ತಾನೆ. ಹಾಗಾಗಿ ನಾಳೆಗೆ ಶ್ರೀಕೃಷ್ಣ ಜನ್ಮೋತ್ಸವದ ಸಂದರ್ಭದಲ್ಲಿ ತಾವೆಲ್ಲರೂ ಗಂಡು ಮಕ್ಕಳೇ, ನಿಮ್ಗೆ ಏನಾಗಲ್ಲ, ಅಲ್ಲಿ ಆಟ ಆಡೋದ್ರಿಂದ ಇಲ್ಲಿ ಬಂದು ಒಳ್ಳೆ ವಾಣಿಯನ್ನು ಕೇಳಬೇಕು. ಗೊತ್ತದ, ನಿಮ್ಗೆಲ್ಲ ಒಳ್ಳೇದು ಮಾಡ್ತಾನೆ ದೇವ್ರು. ಒಳ್ಳೆ ಸತ್ಸಂಗ ಮಾಡ್ರಿ. ನಿಮ್ಗೆಲ್ಲ ನಾಳೆ ಲಡ್ಡು ತರ್ತೀನಿ ನಿಮ್ಮ ಕಡೆ. ನಾಳೆ ಶರ್ಮ ಶಿವರಾತ್ರಿಂದ ಮತ್ತೆ ಅಲ್ಲಿ ಅಂತ ನಿಮ್ಗೆಲ್ಲ ಈಗ ನೀವೆಲ್ಲ ಬಂದಿಲ್ಲ, ನಾನು ದೊಡ್ಡರು ಬೇಡ, ಯಾಕಂದ್ರೆ ದೊಡ್ಡರು ಬರೋ ಉಪಯೋಗ ನೀವೇ ನೀವೇ ದೇವರಿದ್ದಾಗೆ ಎಲ್ಲ ಹೌದಲ್ಲ. ಭಗವಾನ್ ಕೃಷ್ಣ ಶಮನಲ್ಲೇ ಅದು ಘಟನೆ ಹೇಳ್ತದೆ. ನೀವೆಲ್ಲ ಇವತ್ತು ಕೃಷ್ಣ ನಿಮ್ಗೆ ಇಲ್ಲದೆ ಕಳಿಸೋದು ನಾನು ಕೊಡಿದ್ದೀನಿ. ಹಾಗಾಗಿ ತಮ್ಮೆಲ್ಲ ಮಕ್ಕಳಿಗೆ ನಾಳೆ ಲಡ್ಡು ತಿನ್ನಿಸ್ತೀನಿ. ಓಕೆ. ಹೀಗಾಗಿ ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಗಿಸಿ ತಮ್ಮೆಲ್ಲ ಮಕ್ಕಳಿಗೂ ಮತ್ತು ತಮ್ಮೆಲ್ಲ ಹಿರಿಯರಿಗೂ ಮತ್ತೊಮ್ಮೆ ಭಗವಾನ್ ಶ್ರೀಕೃಷ್ಣ ನಮಗೂ ನಿಮಗೂ ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ನಮ್ಮ ಮಾತಿನೊಂದಿಗೆ. ಆಮೇಲೆ ಮನೆಯಲ್ಲಿ ಕುಂತು ಕೇಳುತ್ತಿರುವಂಥ ಎಲ್ಲ ಶರಣ ದಂಪತಿಗಳಿಗೆ, ಅವರ ಪಾದಗಳಿಗೆ ನಮಸ್ಕಾರ ಮಾಡಿ ಈಗ ನನ್ನ ಎರಡು ಮಾತು ಮುಗಿಸ್ತೇನೆ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ.